ಹಲೋ ಹಾಯ್ ಗೆಳೆಯರೇ, ನಾನು ನಿಮ್ಮ ಪ್ರೀತಿಯ ಕನ್ನಡದ ಕುವರ ಒಳಬಸ ಮಾಡುವ ನಮಸ್ಕಾರಗಳು. ಇಂದು ನಾವು ಪಂಚತಂತ್ರ ಕಥೆಗಳನ್ನು ಪ್ರಾರಂಭಿಸೋಣ. ಬಹಳ ಕಾಲದ ಹಿಂದೆ ಗಂಗಾ ನದಿಯ ದಡದಲ್ಲಿ ಪಾಟಲಿಪುತ್ರ ಎಂಬ ದೊಡ್ಡ ನಗರವಿತ್ತು. ಅದು ಒಂದು ದೊಡ್ಡ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಆ ಸಾಮ್ರಾಜ್ಯಕ್ಕೆ ಸುದರ್ಶನ ಎಂಬುವನು ರಾಜನಾಗಿದ್ದ. ಒಂದು ದಿನ ರಾಜ ಸುದರ್ಶನನು ರಥದಲ್ಲಿ ಕುಳಿತು ತನ್ನ ರಾಜ್ಯದಲ್ಲಿ ಸಂಚರಿಸುತ್ತಿದ್ದಾಗ ಪಂಡಿತರೊಬ್ಬರು ಹೇಳಿದ ಒಂದು ಶ್ಲೋಕ ಅವನ ಕಿವಿಗೆ ಬಿತ್ತು. ಅದರ ಅರ್ಥ ಹೀಗಿತ್ತು: ಮನುಷ್ಯನ ಬುದ್ಧಿಶಕ್ತಿಯೇ ಎಲ್ಲದಕ್ಕಿಂತಲೂ ದೊಡ್ಡ ಸಂಪತ್ತು. ಇಡೀ ರಾಜ್ಯದ ಎಲ್ಲ ಸ್ವತ್ತುಗಳನ್ನು ಒಟ್ಟು ಸೇರಿಸಿದರೂ ಅದನ್ನು ಸರಿಗಟ್ಟಲಾರದು. ಆದರೆ ಎಲ್ಲರಲ್ಲೂ ಅಂತಹ ಬುದ್ಧಿಶಕ್ತಿ ಇಲ್ಲವಲ್ಲ ಎಂಬುದೇ ದುಃಖದ ವಿಷಯ. ಈ ಶ್ಲೋಕ ರಾಜನನ್ನು ಚಿಂತೆಗೆ ತಳ್ಳಿತು. ಯಾಕೆಂದರೆ ಅವನ ಮಕ್ಕಳೆಲ್ಲರೂ ಕೂಡ ಮೂರ್ಖರಾಗಿದ್ದರು. 40 ಮೂರ್ಖ ಮಕ್ಕಳಿಗಿಂತ ಒಬ್ಬ ಬುದ್ಧಿವಂತ ಮಗ ಇದ್ದರೆ ಸಾಕು ಎಂದು ಅವನು ಆಸೆಪಟ್ಟ. ಆಗಸದಲ್ಲಿ ಕೋಟ್ಯಾಂತರ ನಕ್ಷತ್ರಗಳಿದ್ದರೂ ಬೆಳಕು ಕೊಡುವುದು ಒಬ್ಬ ಚಂದ್ರ ಮಾತ್ರ ಎಂದು ಯಾರೋ ಹೇಳಿದ್ದು ಅವನಿಗೆ ನೆನಪಾಯಿತು. ಬುದ್ಧಿಶಕ್ತಿ, ಇಚ್ಛೆಯನ್ನರಿತ ಹೆಂಡತಿ, ವಿಧೇಯರಾದ ಮಕ್ಕಳು, ನೆಮ್ಮದಿ ಹಾಗೂ ಆರೋಗ್ಯ ಇಷ್ಟೇ ಜೀವನದ ಸೌಭಾಗ್ಯ ಎಂದು ಜ್ಞಾನಿಗಳು ಹೇಳಿರುವುದು ರಾಜನಿಗೆ ನೆನಪಾಯಿತು.